ಹಾಯ್ ಎಲ್ರಿಗೂ, ನಾನಿವಾಗ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ. ಅದು ಸೊರ್ಬಾಗೆ. ಸೊ ಏನಂದ್ರೆ ಇವಾಗಿನ ಜಸ್ಟ್ ಬಂದೆ. ಈ ಬೇಸಿಗೆಗಾಲ ಎಂಡಿಂಗ್ ಟೈಮಲ್ಲಿ ಹಾಗೂ ಈ ಮಳೆಗಾಲ ಸ್ಟಾರ್ಟಿಂಗ್ ಟೈಮಲ್ಲಿ ಈ ಸೈಡ್ ಎಸ್ಪೆಷಲಿ ಮಲೆನಾಡು ಭಾಗದಲ್ಲಿ ಗೇರಣ್ಣು ಬಿಡುತ್ತೆ. ಮೋಸ್ಟ್ಲಿ ನಿಮಗೆ ಗೊತ್ತಿರುತ್ತೆ ಅಂತ, ಗೇರ್ ಬೀಜ, ಗೇರಣ್ಣು ಅಂತ ಎಲ್ಲ ಕರಿತೀವಿ. ಸೊ ಅದು ಸಿಕ್ಕಾಪಟ್ಟೆ ಬಿಡುತ್ತೆ. ಸೊ ಅವ್ರದ್ದು ಗದ್ದೆ ಹತ್ರ ಲೈನಿಂಗ್ ಮರ ಇದ್ದಾವೆ. ಸೊ ನಾವು ಚಿಕ್ಕವರಿದ್ದಾಗೆಲ್ಲ ಮರ ಹತ್ತೋದು, ಗೇರಣ್ಣು ತಿನ್ನೋದು ಇದೆಲ್ಲ ಮಾಡ್ತಿದ್ವಿ. ಸೊ ಹಂಗೆ ನಿಮಗೂ ಒಂದು ರೌಂಡ್ ತೋರ್ಸೋಣ ಅಂತ ಬಂದೆ. ಆ್ಯಕ್ಚುಲಿ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದಲ್ವ, ಅಲ್ಲಿಂದ 1 2 3 4 5 6 7 ತುಂಬ ಇದ್ದಾವೆ ಇಲ್ಲೆಲ್ಲ. ಸೊ ಇದಿಷ್ಟು ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಗೇರ್ ಮರ. ಸೊ ಗೇರಣ್ಣು ನಿಮಗೆ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಸ್ವಲ್ಪ ಜೂಮ್ ಮಾಡ್ತೀನಿ. ಸೊ ಇದು ಗೇರಣ್ಣು. ಆ್ಯಕ್ಚುಲಿ ಇದೇನಂತಂದರೆ ಯೆಲ್ಲೋ ಮತ್ತು ರೆಡ್ ಕಲರ್ 2 ಥರ ಬಿಡುತ್ತೆ ಯೂಶಲಿ. ಅದನ್ನು ಟೇಸ್ಟ್ ಇರುತ್ತೆ, ಇದನ್ನು ಟೇಸ್ಟ್ ಇರುತ್ತೆ, ಬಟ್ ಡಿಫ್ರೆನ್ಸ್ ಏನಂತ ಗೊತ್ತಿಲ್ಲ. ಸೊ 2 ಕಲರು ಬಿಟ್ಟಿರುತ್ತೆ. ಸೊ ಇಲ್ಲಿ ಕಾಣಿಸ್ತಿದೆ ಅಲ್ವಾ. ಸೊ ಇದು ಆ್ಯಂಡ್ ಇದು ಇನ್ನೊಂದು ಏನಂತಂದರೆ, ಇದು ಚಿಕ್ಕದಿದ್ದಾಗ ಯಾವ ಥರ ಇರುತ್ತೆ ಅಂದರೆ ತೋರಿಸ್ತೀನಿ. ಎಲ್ಲೂ ಕಾಣಿಸ್ತಾನೆ, ಹಾಂ ಇಲ್ಲಿದೆ ನೋಡಿ. ಸೊ ಕಾಣಿಸ್ತಿದೆ ಅಲ್ವಾ. ಸೊ ಇದು ಸ್ಟಾರ್ಟಿಂಗು ಚಿಕ್ಕದಿದ್ದಾಗ ಇದು ಈ ಥರ ಇರುತ್ತೆ. ಸೊ ಇದು ಆಮೇಲೆ ಇನ್ನೊಂದೇನೆಂದರೆ, ಕಿತ್ಬಿಡ್ತೀನಿ ಇದನ್ನು. ಸೊ ಇದು ಹಸಿರು ಕಲರ್ ಇದೆ ಅಲ್ವಾ. ಸೊ ನಾವೇನು ಮಾಡ್ತೀವಿ ಅಂತಂದರೆ, ಇದನ್ನು ಈ ಥರ ಇಲ್ಲಿ ಕಲ್ಲು ಮೇಲೆ ಇಟ್ಬಿಟ್ಟು ಈ ಸೈಡಿಂದ ತುಳಿಯೋದು. ಹಿಂಗೆ ಸೈಡಿಂದ ಹಿಂಗೆ ತುಳಿದ್ರೆ, ಸಾರಿ ಮೋಸ್ಟ್ಲಿ ಉಲ್ಟಾ ಅನಿಸುತ್ತೆ ಅದು, ಇರಿ, ಹಾಂ ಹಿಂಗೆ ಅಯ್ಯೋ ಬರ್ತಿಲ್ಲ ಅದು. ಈ ಕಡೆ ಸೈಡಿಂದ ಹಿಂಗೆ ತುಳಿದ್ರೆ ಈ ಕಡೆ ಒಳಗಡೆ ಅದೇನು ಗೇರ್ ಬೀಜ ಅಂತ ಕರಿತೀವಲ್ವ, ಅದು ಇರುತ್ತೆ, ಅದು ಹೊರಗಡೆ ಬರುತ್ತೆ. ಆ್ಯಂಡ್ ಇದು ತಿನ್ನಬೇಕಾದ್ರೆ ತುಂಬ ಹುಷಾರಾಗಿರಬೇಕು. ಅದು ಸೈಡಿಗೆಲ್ಲ ಏನಾದರೂ ಅದ್ರದ್ದು ಅದೊಂಥರ ಅಂಟಂಟ್ ಥರ ಇರುತ್ತೆ. ಅದು ನಾಲ್ಗೆಗೆಲ್ಲ ತುಟಿಗೆಲ್ಲ ಹತ್ಬಿಟ್ರೆ ಫುಲ್ ಎಲ್ಲ ಗಾಯ ಆಗಿಬಿಡುತ್ತೆ, ತುಟಿ ಫುಲ್ಲು. ಸೊ ಅದನ್ನು ತಿನ್ನಬೇಕಾದ್ರೆ ಹುಷಾರಾಗಿರಬೇಕು. ಇದನ್ನು ತಿಂತಾರೆ ಆ್ಯಕ್ಚುಲಿ, ನಾನು ಹೇಳಿದ್ನಲ್ವ ಅದೇ ಥರ. ಟ್ರೈ ಮಾಡೋಣ ಇನ್ನೊಂದು. ಹಿಂಗೇನೋ ಫಸ್ಟಿಗೆ ಹಿಂಗೆ ಮಾಡ್ಬೇಕು ಆ್ಯಕ್ಚುಲಿ. ಅದನ್ನು ಈ ಥರ ಮಾಡಿ ಹಿಂಗಿಟ್ಟು ಆಮೇಲೆ ಈ ಥರ ಹಿಂಗೇನೋ ಪ್ರೆಸ್ ಮಾಡಬೇಕು. ನಾವು ಚಿಕ್ಕವರಿದ್ದಾಗ ಮಾಡ್ತಿದ್ವಿ. ಇದು ಇಲ್ಲ ಐತಲ್ವ, ಇದೆಲ್ಲ ನಾಲ್ಗೆಲ್ಲ ಹತ್ತಂಗಿಲ್ಲ ಇದು. ಸೊ ಅದನ್ನು ಸೇಫಾಗಿ ತಿನ್ನಬೇಕು. ಆ್ಯಂಡ್ ಅದು ಸಖತ್ ಟೇಸ್ಟ್ ಇರುತ್ತೆ ಆಯಿತಾ. ಒಳಗಡೆ ಅದು ಗೇರ್ ಬೀಜ ಅಂತ ಏನು ಕರಿತೀವಲ್ಲ ಅದು. ಇಲ್ಲಿ ನೋಡ್ಬೋದು ನಿಮಗೆಲ್ಲ ನೀಟಾಗಿ ಕಾಣಿಸ್ತಿದ್ದಾವೆ. ಆ್ಯಂಡ್ ಇದೇ ದೊಡ್ಡದಾಗಿ ಹಣ್ಣಾಗುತ್ತೆ. ಇಲ್ಲಿ ತೋರಿಸ್ತೀನಿ ನಿಮ್ಗೆ ಹಣ್ಣು ಹೆಂಗಿದೆ ಅಂತ. ಸೊ ತಿನ್ನೋಕೆ ಮಾತ್ರ ಸಖತ್ತಾಗಿರುತ್ತೆ. ನೋಡ್ಬೋದು, ಬಂದೇ ಬಿಡ್ತು ಕೈಗೆ. ಸೊ ಇದನ್ನು ಏನು ಮಾಡ್ಬೋದು ಅಂತಂದರೆ, ಚಿಕ್ಕದಾಗಿ ಹೆಚ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿನ್ಬೇಕು ಇದನ್ನು. ಆವಾಗ ನೋಡಿ ಸಖತ್ ಟೇಸ್ಟು. ಆಮೇಲೆ ಇದೆ ಅಲ್ವಾ, ಇದು ಗೇರ್ ಬೀಜ. ಇದನ್ನು ಹೆಂಗೆ ಮಾಡ್ಬೇಕಂತಂದರೆ, ಹಿಂಗೆ ರೊಟೇಟ್ ಮಾಡ್ಬೇಕು. ಇದನ್ನು ರೊಟೇಟ್ ಮಾಡಿದ್ರೆ ಕ್ಲೀನಾಗಿ ಬಿಚ್ಕೊಳ್ಳುತ್ತೆ ಇದು. ಸರಿನಾ? ಬಿಚ್ಕೊತ ಇಲ್ಲ, ಒಂದೇ ಕೈಲಿ ಮಾಡ್ತಿದ್ದೀನಲ್ವ ಅದಕ್ಕೆ. ಹಾಂ, ಇಲ್ಲಿ ನೋಡ್ಬೋದು ನೀವು. ಇವಾಗ ಇದು ಓಪನ್ ಆಯಿತು. ನಾನು ಈ ಕಡೆ ನಡ್ಕೊಂಡ್ಬಂದೆ ಆ್ಯಕ್ಚುಲಿ. ಸೊ ಇದು ಓಪನ್ ಆಯಿತು. ಸೊ ಇದನ್ನು ಏನು ಮಾಡಬೇಕು, ಒಲೆಯಲ್ಲಿ ಹಾಕಬೇಕು. ಸೊ ಒಲೆಯಲ್ಲಿ ಹಾಕಿ ನೀಟಾಗಿ ಅದು ಫುಲ್ ಎಲ್ಲ ಬ್ಲ್ಯಾಕ್ ಆಗುತ್ತೆ, ಅಲ್ಲಿವರೆಗೂ ಹಾಕಿ ಸುಟ್ಟಾದಮೇಲೆ ಇದನ್ನು ಕಲ್ಲು ತಗೊಂಡು ಹೊಡೆದು ಅದ್ರ ಒಳಗಡೆ ಮತ್ತೆ ಏನಂತಾರೆ ಗೋಡಂಬಿ ಸಿಗುತ್ತೆ. ಸೊ ಅದನ್ನು ತಿನ್ನೋಕೆ ಮಾತ್ರ ಮಸ್ತಾಗಿರುತ್ತೆ. ಆ್ಯಂಡ್ ಈ ಹಣ್ಣು ಕೂಡ ಸಖತ್ತಾಗಿರುತ್ತೆ ತಿನ್ನೋಕ್ಕೆ. ಸೊ ನೀವು ಯಾರಾದರೂ ಮಲೆನಾಡು ಸೈಡವ್ರು ಇದು ಈ ವಿಡಿಯೋ ನೋಡ್ತಿದ್ರೆ, ಸೊ ನೀವು ಯಾವ ಥರ ಗೇರನ್ನು ತಿಂತೀರಾ ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ. ಮಸ್ತಾಗಿದೆ. ಏನು ಸಖತ್ತಾಗಿದೆ ಗೊತ್ತಾ. ಇದಕ್ಕೆ ಉಪ್ಪು ಖಾರ ಹಾಕೊಂಡು ತಿನ್ಬೇಕು, ಇನ್ನೂ ಸಖತ್ತಾಗಿರುತ್ತೆ. ಆ್ಯಂಡ್ ಎಲ್ಲೋ ಮತ್ತು ಇದರಲ್ಲಿ ನನಗೇನು ಅಷ್ಟೇನು ಡಿಫ್ರೆನ್ಸ್ ಗೊತ್ತಾಗಿಲ್ಲ ಏನಕ್ಕೆ ಅಂತ. ಬಟ್ ಯೂಶಲಿ 2 ಥರ ಇರುತ್ತೆ. ಸೊ ಇನ್ನೂ ತುಂಬ ಇದ್ದಾವೆ ಇಲ್ಲಿ. ಅಲ್ಲೆಲ್ಲ ಮರದಲ್ಲಿ ತುಂಬ ಇದ್ದಾವೆ, ಇನ್ನೂ ಕಿತ್ಕೊತೀನಿ. ಕಿತ್ಕೊಂಡು ಹೋಗಿ ಇದನ್ನು ಸುಟ್ಟು, ಆದರೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಇದನ್ನು ಸುಟ್ಟು ಒಳಗಡೆ ಹೇಗಿರುತ್ತೆ ಅಂತ. ಬಟ್ ಇವಾಗ ಆರಾಮಾಗಿ ಇನ್ನೊಂದು 2 ಗೇರನ್ನು ತಿನ್ನಬೇಕು. ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ. ಕಾಯಿಲೆ ಇದನ್ನ ಗಿಳಿ ತಿನ್ನುತ್ತೆ.
ಟೇಸ್ಟ್ ಚೆನ್ನಾಗಿದೆ. ಇಲ್ಲ